ಎಲ್ಲ ನನ್ನ ಕಾಂಗ್ರೆಸ್ ಬಂಧುಗಳೇ, ಇವತ್ತು ಕೇಂದ್ರ ಸರ್ಕಾರ ರಾತ್ರೋರಾತ್ರಿ ಈ ಕಳ್ಳರು ಮಾಡುವ ಸಂತೆಯಲ್ಲಿ ಕಳ್ಳರು ಮಾಡ್ತಾರಲ್ಲ ಕತ್ಕೊಂಡು ಹೋಗೋ ರೀತಿ ರಾತ್ರೋರಾತ್ರಿ ಅಡಿಗೆ ಅನಿಲವನ್ನ ಏರಿಸುವ ಮೂಲಕ ಇವತ್ತು ಜನಸಾಮಾನ್ಯರ ಬದುಕಿನಲ್ಲಿ ಚೆಲ್ಲಾಟ ಆಡಲು ಈ ಮೋದಿ ಅಂಟಿ ಹೊರಟಿದೆ. ನಾನಾದ್ರೂ ಹೇಳ್ತಾ ಇದ್ದೀನಿ, ಇವತ್ತೇನು ಬಿಜೆಪಿ NDA ಸರ್ಕಾರ ಇದೆ, ನೀವು ಈ ಕಳ್ಳತನದ ಬುದ್ಧಿಯನ್ನು ಬಿಟ್ಟು ಬಹಿರಂಗವಾಗಿ ಅಂತ. ಯಾಕೆಂದ್ರೆ ಕಳೆದ ಲೋಕಸಭಾ ಅಧಿವೇಶನದಲ್ಲಿ ಮೋದಿ ಅವರು ಒಂದೇ ಒಂದು ಪತ್ರಿಕಾ ಹೇಳಿಕೆ ಕೊಡುವ ತಾಕತ್ತು ಅವರಿಗಿಂತ ಇವತ್ತು ದೇಶ ಪ್ರಧಾನಿಯಾಗಿ ಎಲ್ಲ ಹೊರ ದೇಶಗಳ ಪ್ರವಾಸವನ್ನು ಮಾಡುವ ಮೂಲಕ ವಿರೋಧ ಪಕ್ಷಗಳಿಗೆ ಉತ್ತರ ಕೊಡುವುದನ್ನು ಕತ್ತಿ ಅವರು ಹೋದಂತ ಮೋದಿ ಅವರು ಇವತ್ತು ರಾತ್ರೋರಾತ್ರಿ ಗ್ಯಾಸ್ ಸಿಲಿಂಡರ್ನ ಏರಿಸುವ ಮುಖಾಂತರ ಜನಸಾಮಾನ್ಯರಿಗೆ ಹೊರೆ ಮಾಡುವ ಮೂಲಕ ರೈತರಿಗೆ ಇದರಿಂದ ಸರಕು ಸಾಗಾಣಿಕೆ ಮಾಡುವಂತ ಗ್ಯಾಸ್ ಸಿಲಿಂಡರ್ ಹೆಚ್ಚಳದಿಂದ ಇವತ್ತು ಜನಸಾಮಾನ್ಯರು ತಲೆದೂಗಿಸುವ ಸ್ಥಿತಿ ನಿರ್ಮಾಣ ಆಗಿದೆ. ಈ ಕೂಡಲೇ ಬಿಜೆಪಿ ತನ್ನ ಏನು ರಾತ್ರಿ ವೇಳೆ ಇವತ್ತು ಗ್ಯಾಸ್ ಅನ್ನು ಏರಿಸಿದೆ ಅದನ್ನು ಕೂಡಲೇ ಕೈ ಬಿಡಬೇಕು. ಇಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತ ಹೇಳಿ ನಾನು NDA ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲು ಇಷ್ಟಪಡ್ತಾ ಇದ್ದೇನೆ.